ಎಲ್ಲಿ ನೋಡಿದ್ರೂ ಬರಡು ಭೂಮಿ, ಸರಿಯಾಗಿ ಮಳೆ ಇಲ್ಲ, ಬೆಳೆಯಂತೂ ಮೊದಲೇ ಇಲ್ಲ. ರಾಜ್ಯದ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬರಗಾಲಕ್ಕೂ ಸೆಡ್ಡು ಹೊಡೆದು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಈ ಮಹಿಳೆ ಹೆಸರು ಮಂಗಳ ಗೌರಮ್ಮ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡತರಹಳ್ಳಿಯ ರೈತ ಮಹಿಳೆ. ಏಳನೇ ತರಗತಿ ವಿದ್ಯಾಭ್ಯಾಸ ಮಾಡಿರುವ ಮಂಗಳ ಗೌರಮ್ಮ ಬರದ ತಾಲೂಕು ಎಂದು ಕರೆಸಿಕೊಳ್ಳುವ ಮಧುಗಿರಿಯಲ್ಲಿ ಸಮಗ್ರ ಕೃಷಿಯ ಮೂಲಕ ಹಲವು ಗಿಡಗಳನ್ನು ನೆಟ್ಟಿ ಯಶಸ್ಸು ಕಂಡು ಇತರ ರೈತರಿಗೂ ಮಾದರಿಯಾಗಿ ನಿಂತಿದ್ದಾರೆ. ಮಿಡತರಹಳ್ಳಿಯಲ್ಲಿ 12 ಎಕರೆ ಜಮೀನು ಹೊಂದಿರುವ ಇವರು 3 ಕೊಳವೆ ಬಾವಿಗಳನ್ನು ಕೊರೆಸಿ ಮಾವು, ನೇರಳೆ, ನಿಂಬೆ, ಬೇವು, ಹುಣಸೆ, ಶ್ರೀಗಂಧ, ರಕ್ತಚಂದನ, ಬಾಳೆ, ತೆಂಗು, ಗುಲಾಬಿ ಸೇರಿದಂತೆ ಹೂವಿನ ಬೆಳೆಗಳಲ್ಲಿ ಯಶಸ್ಸು ಕಂಡಿದ್ದಾರೆ. ಏನಂದರೆ ಯಾವಾಗ್ಲೂ ಬರಗಾಲ ಪೀಡಿತ ಪ್ರದೇಶ ಮಧುಗಿರಿ ಅಂತ ತಗೊಳ್ತಾನೆ ಇತ್ತು, ಅವಾರ್ಡ್ ಬಂದಂಗೆ ಬರ್ತಾಯಿತ್ತು. ಇದರಿಂದ ನಾನು ಯೋಚನೆ ಮಾಡಿದಾಗ ನಾವು ಪರಿಸರವನ್ನು ಬೆಳೆಸಿದ್ರೆ ಬರೀ ಅಪ್ಪ ಹಾಕಿದ್ದ ಆಲದ ಮರ ಅಂತ ಬರೀ ವ್ಯವಸಾಯ ಮಾಡ್ಕೊಂಡೋದ್ರೆ ಏನು ಆಗಲ್ಲ. ಪರಿಸರ ಬೆಳೆಸಿದ್ರೆ ಪ್ರಕೃತಿಯನ್ನು ನಾವು ಸೃಷ್ಟಿ ಮಾಡ್ಬೋದೇ ಬಿಟ್ಟರೆ ನಮ್ಮಿಂದ ಪ್ರಕೃತಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಊರಿಗೆ ಒಬ್ಬರು ಇಬ್ಬರು ಹಾಕಿದ್ರು 10 ಜನ ಇನ್ನೊಬ್ಬರು ಕಲಿತಾಗ ಅವಾಗ ಊರಿಗೆ 10 ಜನ ಆದ್ರೂ ಪರಿಸರ ಬೆಳೆಯುತ್ತೆ ಅಂತ ಒಂದು ನಾನು ಐಡಿಯಾ ಮಾಡ್ಕೊಂಡು ಅದ್ರ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ನನಗೆ ಭಾಳ ಪರಿಸರ ಬೆಳೆಯಬೇಕು ಅಂತ ತುಂಬ ಇಷ್ಟ ಇತ್ತು. ಅದರಿಂದ ನನಗೆ ತುಂಬ ನಮ್ಮ ಅಣ್ಣ ಸಪೋರ್ಟಿವ್ ಕೊಟ್ಟರು. ಕೃಷಿಯ ಜೊತೆಗೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಮರಗಳಿಗೆ ಹನಿ ನೀರಾವರಿ ಮೂಲಕ ನೀರುಣಿಸುತ್ತಿದ್ದಾರೆ. ರಕ್ತಚಂದನ ಮತ್ತು ಶ್ರೀಗಂಧದ ಉಳಿವಿಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಕೊಳವೆ ಬಾವಿಯ ಪಕ್ಕದಲ್ಲಿಯೇ ಕೃಷಿ ಹೊಂಡ ನಿರ್ಮಿಸಿದ್ದರಿಂದ ಕೊಳವೆ ಬಾವಿಯಲ್ಲಿ ನೀರಿನ ಕೊರತೆಯಾಗಿಲ್ಲ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಹಸು ಹಾಲನ್ನು ಕರೆದು ಡೇರಿಗೆ ಹಾಕುವುದು, ಗಿಡಗಳ ಸಂರಕ್ಷಣೆ, ಹಸು ಮತ್ತು ಕೋಳಿಗಳನ್ನು ಆರೈಕೆ ಮಾಡುವುದು ಇವರ ನಿತ್ಯದ ಕಾಯಕ. 3 ಹಸು ಇದೆ. 3 ಹಸುವಿಂದ ಏನೇ ಕನಿಷ್ಠ ಅಂದ್ರೂ ಅಂದರೆ 1 ಇನ್ನುಕರು, 2 ಹಸು ಇದೆ. 2ರಿಂದ 15,000 ತಿಂಗಳ ಬರುತ್ತೆ. ಅದಕ್ಕೆ 2 ಚೀಲ ಅಥವಾ 3 ಚೀಲ ಬೂಸ ಹಾಕಿದ್ರೆ ಇನ್ನು ಉಳಿದಿದ್ದು ಏನೇ ಕನಿಷ್ಠ ಅಂದರೂ 12,000 ಅಥವಾ 10,000 ಅಂತೂ ತಿಂಗಳ ಉಳಿಯುತ್ತೆ. ಅದರಿಂದ ಗೊಬ್ಬರ ಮೇನ್ ಗಿಡಗಳಿಗೆ ಗೊಬ್ಬರ ಸಿಗುತ್ತೆ. ಕುರಿಗಳು ಪ್ರತಿ ಸರಿನೂ ನಾವು ಇದರಲ್ಲೇ ಪರಿಸರದಲ್ಲೇ ಮೇವು ಬೆಳ್ಕೊಂಡು ಕುರಿ ಸಾಕ್ತಾ ಇದ್ದೀವಿ. ಇವರ ಸಮಗ್ರ ಕೃಷಿ ಪದ್ಧತಿ ನೋಡಲು ದೂರದ ಊರುಗಳಿಂದ ರೈತರು ಜಮೀನಿಗೆ ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ. ಇರುವ ಜಮೀನಿನಲ್ಲಿ ಉತ್ತಮ ಬೆಳೆ ತೆಗೆದು ಯಶಸ್ಸು ಕಂಡಿರುವ ಮಂಗಳ ಗೌರಮ್ಮ ಕೃಷಿ ಚಟುವಟಿಕೆ ನಿಜಕ್ಕೂ ಎಲ್ಲಾ ರೈತರು ಮೆಚ್ಚುವಂಥದ್ದು.